ಬೆಳಿಗ್ಗೆ ಎದ್ದು ಇಲ್ಲಿ ಕೂಲಿ ಕೆಲ್ಸಕ್ಕೆ ಬರ್ತಾ ಇದ್ದೆ ಕಣಣ್ಣ. ನೋಡ್ರಿ, ಹೊಲ ತಗೊಳ್ಳೋದು ದೊಡ್ಡ ವಿಷಯ ಅಲ್ಲಪ್ಪ. ಅದಕ್ಕೆ ನೀರು ಹಾಸ್ಬೇಕು, ಊತ್ಬೇಕು, ಬಿತ್ತಬೇಕು. ಇಲ್ಲ ಅಂದ್ರೆ ಹೊಲ ಬರ್ಡಾಕತ್ತಲಿ ಮನೆಗೆ ಹೋದ್ರೆ ಆಚೆನೆ ಬಿದ್ದಿರ್ತೀಯ. ಆದರೂ 4 ಮಕ್ಕಳು ತಂದಿನಿ ಹೆಂಗಾಯ್ದೆ ಅಂತ. ಅದೇ ಬಂದ್ಲಿ ನನ್ನ ತಲೆಯಲ್ಲಿ ಕೊರೈತಾ ಇರೋ ಕುಟ್ಟೆ ಹುಳ. ಜೊತೆಗೆ ಯಾರೇ ನನ್ನ ಮಕ್ಕಳು ನೋಡ್ರು ಹೇಳೋದು ಒಂದಯ್ಯ. ಏನು ಹೇಳಪ್ಪ? ಮೊದಲನೇ ಮಗ ಪಕ್ಕದ ಎಕ್ಸ್ಟೇಟ್ ಕಲ್ಲಣ್ಣ ಇದ್ದಂಗೆ ಅವನಂತೆ. 2ನೇ ಮಗ ಮೇಲ್ಗಡೆ ಎಕ್ಸ್ಟೇಟ್ ಓನರ್ ಒಂಬೆಗೌಡ ಥರ ಅವನಂತೆ. ಇನ್ನು 3ನೇ ಮಗು ಆ ಬೆಂಗಳೂರು ಕಜ್ಜಿ ನಾಯಿ ಆ ರೌಡಿ ಥರ ಐತಂತೆ. ಅವರೆಲ್ಲ ನಿನ್ನೆದ್ರಿಗೇನ ಹಂಗಂತಾರ. ನಾನೇನಾರ ಆಗಿದ್ರ ಅವ್ರ ನಾಲಿಗೆನ ಅಲ್ಲೇ ಸೀಳ್ಬಿಡ್ತಿದ್ದೆ. ಅವರೆಲ್ಲ ಹಂಗಂದಾಗ ನಾನು ಒಬ್ಬ ದೊಡ್ಡ ಗಂಟು ಅನ್ನೋದು ನೆನ್ಸ್ಕೊಂಡು ತುಂಬಾ ಅಳು ಬರ್ತೇನೆ. ಬಟ್ ಸಮಾಧಾನ ಮಾಡ್ಕೊಳ್ಳಿ ಸುಂದರ, ಸಮಾಧಾನ ಮಾಡ್ಕೋ. ಆ 3 ಮಕ್ಕಳ ಬಗ್ಗೆ ಏನಾದ್ರು ಅಲ್ಲಿ ನನ್ಗೆ ಬೇಜಾರು ಆಗಕ್ಕಿಲ್ಲ. ಆದರೆ ಆ 4ನೇ ಮಗು ತಿಂತಾರ ಆಯ್ತಂತೆ. ನನ್ನ ಬುಡಕ ತಂದ್ಬಿಟ್ನಲ್ಲಪ್ಪ. ಎದಾಳಲ್ಲ ಮೇಲೆ ಅಲ್ಲಲ್ಲಿ ನೀ ಎಲ್ರ ಮೇಲೆ ಹಿಂಗ ಅನುಮಾನ ಪಡೋ ಬದ್ಲಿ ಮನಿ ಬಾಕಲ ತೆಗಿಸಿ ಒಳಗೆ ಬಿದ್ಕೊಳ್ಳೋದ್ ಕಲ್ಕ ಮಗನ. ಬಟ್ಟ ನಡಿಲೆ ಆಚೆಗೆ. ಇವತ್ತು ನಾನು ಹೋಯ್ತೀನಿ, ಬಾಕಲು ತೆಗಿಸ್ತೀನಿ. ನಾನು ಒಬ್ಬ ಗಂಟು ಪ್ರೂವ್ ಮಾಡ್ತೀನಿ. 5ನೇ ಮಗಿಗೆ ಅದು ತಂದೆ ಹಾಗೆ ಆಯ್ತೀನಿ. ಮೊದಲ ಮನೆಗೆ ಹುಡ್ಕೋ ಹೋಗ ಮಗನ. ಹೋಯ್ತೀನಿ, ಬಿಡಾಕಿಲ್ಲ. ಬರ್ರಿ ಸಾವ್ಕಾರ ಬರ್ರಿ. ಗ್ಲಾಸು ರೆಡಿನ ಐತಿ. ಎಲ್ಲಿ ಬಟ್ಟಣ ನಿಮ್ಮ ರೆಗ್ಯುಲರ್ ಪಾರ್ಟ್ನರ್ ಸುಂದ್ರ? ಅವನು ಫುಲ್ ಟೈಟಾಗಿ ಮನೆ ಹುಡ್ಕೊಂಡು ಹೋದವ್ರಿ. ಏನೇ ಆದರೂ ಕಡ್ಡಿಲ್ ಸಿಗರೇಟ್ ಹಚ್ಚಿದ್ರೆ ಮಜಾ ನೋಡಿ. ಅದು ಬಿಡಿ ಸಾವ್ಕಾರ್ರೆ, ಡಾಕ್ಟ್ರ್ ನಮ್ಮ ಮನೆಗೆ ಬಂದ್ಮೇಲೆ ಒಳ್ಳೆ ಕಳೆ ಬಂತು ನೋಡ್ರಿ. ಬಟ್ಟಣ ಏನೇ ಆದರೂ ಡಾಕ್ಟ್ರುಗಳು ತಮ್ಮ ಕೆಲಸನ ಡ್ಯೂಟಿ ಅವರ್ಸಲ್ಲಿ ಮಾತ್ರ ಮಾಡಬೇಕು. ಅದು ಬಿಟ್ಬಿಟ್ಟು ಅದು ಕಡಿಮೆ ಹಾಕಿ ಇದು ಕಡಿಮೆ ಹಾಕಿ ಬಿಸಿ ನೀರು ಕುಡೀರಿ ಅಂತೆಲ್ಲ ಹೇಳಬಾರ್ದು. ನೋಡೋಕ್ಕೆ ಚೆನ್ನಾಗಿದ್ದಾಳೆ, ನನಗಿಷ್ಟ ಆಗಿದ್ದಾಳೆ ಅಂತ ಸುಮ್ಮನೆ ಇದ್ದೀನಿ. ಇಲ್ಲ ಅಂದಿದ್ರೆ ಹಾಸ್ಪಿಟ್ಲೇ ಇಲ್ಲ ಅಂತ ಹೇಳಿ ನನಗೆ ಕಳಿಸ್ಬಿಡ್ತಾ ಇದ್ದೆ. ಫಸ್ಟ್ ಸೈಟಲ್ಲೇ ನನಗಿಷ್ಟ ಆಗ್ಬಿಟ್ಲು ಬಟ್ಟಣ. ಏನೇ ಆದರೂ ಸುಂದರವಾದ ಹೆಣ್ಮಕ್ಳು ಬೇಗ ಇಷ್ಟ ಆಗ್ಬಿಡ್ತಾರೆ ನೋಡಿ. ಇವಾಗ ಬಂದ್ಬಿಟ್ಟು ಅದು ಮಾಡಬೇಡಿ ಇದು ಮಾಡಬೇಡಿ ಅಂತ ಹೆಂಡತಿ ಥರ ಹೇಳ್ತಾಳೆ. ಸಾವ್ಕಾರ್ರೆ ಜರ ನೋಡ್ರಿ ಅತ್ತಾಗ. ಓ ಬಂದ್ರಾ? ಬನ್ನಿ, ನಿಮ್ಮ ಸಿನ್ಸಿಯಾರಿಟಿ ಬಗ್ಗೆನೇ ಮಾತಾಡ್ತಾ ಇದ್ದೆ. ಇವತ್ತಿಂದ ನೋ ಸ್ಮೋಕಿಂಗ್. ಡ್ರಿಂಕ್ಸ್ ಒಕೇಶನಲಿ ಮಾತ್ರ. ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ಈ ಊರಿಗೆಲ್ಲ ನಾನು ಡಾಕ್ಟ್ರು ಅಂದಮೇಲೆ ನಿಮಗೂ ನಾನು ಡಾಕ್ಟ್ರೇ ತಾನೆ. ಸೊ ಇನ್ಮೇಲೆ ನಾನಿರೋವರೆಗೂ ನೀವು ಲಿಮಿಟ್ಸಲ್ಲೇ ಇರಬೇಕು. ನಿಮ್ಗೊಂದು ಕ್ವಶನ್ ಕೇಳ್ಬೋದಾ? ನಿಮ್ಮನೇಲೂ ನಿಮ್ಮ ಅಪ್ಪ ಅಮ್ಮ ನಿಮಗೆ ಇದೇ ರೀತಿ ರಿಸ್ಟ್ರಿಕ್ಟ್ ಮಾಡಿದ್ರೆ ನಿಮಗೆ ಕಷ್ಟ ಅನ್ನಿಸ್ತಿರ್ಲಿಲ್ವಾ? ನನಗೆ ಅಪ್ಪ ಅಮ್ಮನೇ ಇಲ್ಲ.